ಕರ್ನಾಟಕ ದೇಶದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿತ್ತು. ಈಗ 10ನೇ ಸ್ಥಾನಕ್ಕೆ ಹೋಗಿದೆ. ಒರಿಸ್ಸಾದಕ್ಕಿಂತ ಹಿಂದೋಗಿದೆ. ನಮ್ಮ SGDP ಅಂದ್ರೆ ಸ್ಟೇಟ್ GDP ಒರಿಸ್ಸಾಕ್ಕಿಂತ ಹಿಂದೋಗಿದೆ. ಇದು ಸರ್ಕಾರದ ಪರಿಸ್ಥಿತಿ. ಸರ್ಕಾರದ ಇಷ್ಟೆಲ್ಲ ವೈಫಲ್ಯಗಳಾಗ್ತಾ ಇದಾವೆ. ಪ್ರತಿಪಕ್ಷವಾಗಿ ಬಿಜೆಪಿ ಕೂಡ ಒಂದು ಹೋರಾಟ ಆಗ್ಲಿ, ಆ ರೀತಿಯ ಖಂಡಿಸುವಂತ ಪ್ರಯತ್ನಗಳನ್ನಾಗ್ಲಿ, ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದಾಗ್ಲಿ ಜನಪರವಾಗಿ ಧ್ವನಿ ಎತ್ತಬೇಕಲ್ಲ ಸರ್. ಧ್ವನಿ ಎತ್ತೋದ್ರೊಳಗೆ ಹಿಂದೆ ಬಿದ್ದಿಲ್ಲ. ಇನ್ನಷ್ಟು ಪರಿಣಾಮಕಾರಿಯಾಗಿ ಧ್ವನಿ ಎತ್ತುವ ಅವಶ್ಯಕತೆ ಇದೆ. 21ನೇ ತಾರೀಕು ಇದಕ್ಕಾಗಿಯೇ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರುಗಳ ಜೊತೆಯಲ್ಲಿ ಪ್ರಮುಖ ಶಾಸಕರುಗಳು ಸೇರ್ತಾ ಇದ್ದೀವಿ. ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸರ್ಕಾರದ ವೈಫಲ್ಯವನ್ನು ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸೋದಕ್ಕೆ ನಾವು ವಿಷಯವನ್ನು ಎತ್ಕೊಳ್ತೀವಿ. ಹಿಂದಕ್ಕೆ ಹೋಗೋ ಪ್ರಶ್ನೆ ಇಲ್ಲ. 45ರಿಂದ 50 ಕೋಟಿ ಜನ ಹೋಗಿ ಸ್ನಾನ ಮಾಡಿ ಬಂದಿದ್ದಾರೆ. ಅವ್ರು ಯಾವ ದೃಷ್ಟಿಯಲ್ಲಿ ಹೇಳ್ತಿದಾರೋ ಗೊತ್ತಿಲ್ಲ. ಇದು ಭಾವನೆಗಳ ಪ್ರಶ್ನೆ ಇದೆ. ಹರಿಯೋ ನದಿಗೆ ದೋಷ ಇರಲ್ಲ ಅಂತ ನಮ್ಮ ಹಿರಿಯರು ತಲೆತಲಾಂತರದಿಂದ ನಂಬ್ಕೊಂಡು ಬಂದಿರುವಂತ ಸಂಗತಿ. 45-50 ಕೋಟಿ ಜನ, ಅದರಲ್ಲಿ ವಿಜ್ಞಾನಿಗಳು, ರಾಜಕೀಯ ನೇತಾರರು, ಸಾಧು ಸಂತರು ಸೇರಿದಂತೆ ಜನಸಾಮಾನ್ಯರು ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಅಲ್ಲಿಗೆ ಹೋಗಿ ಸಂಗಮದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಪವಿತ್ರವಾಗಿರೋ ಭಾವನೆ ಇದೆಯಲ್ಲ, ಅದನ್ನ ಯಾವ ಪ್ಯಾರಾಮೀಟರ್ ಅಳೆಯಕ್ಕಾಗಲ್ಲ. ಭಾವನೆಯ ಪವಿತ್ರತೆ ಇದೆಯಲ್ಲ, ಅದು ಯಾವ ಪ್ಯಾರಾಮೀಟರ್ ಸಿಗಲ್ಲ. ಮತ್ತೆ ಯತ್ನಾಳ್ ಅವರು ಸಭೆ ಸೇರ್ಲಿಕ್ಕೆ ಮುಂದಾಗಿದ್ದಾರೆ. ನಾನು ಆಂತರಿಕ ವಿಷಯಗಳ ಬಗ್ಗೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲ್ಲ ಅಂತ ಬಹಳ ಸರಿನೇ ಹೇಳಿದ್ದೀನಿ.